ಜಾಮ್ಗಾಗಿ ಬೆಂಗಳೂರಿನ ಕುಖ್ಯಾತಿ ಈಗ ಜಾಗತಿಕ ಮಟ್ಟಕ್ಕೂ ವಿಸ್ತರಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜಾಗತಿಕವಾಗಿ ಎರಡನೇ ಅತಿ ಹೆಚ್ಚು ವಾಹನ ದಟ್ಟಣೆಯ ನಗರವಾಗಿ ಹೊರಹೊಮ್ಮಿದೆ. ನೆದರ್ಲ್ಯಾಂಡ್ನ ಟಮ್ ರಸ್ತೆ ಬಿಡುಗಡೆ ಮಾಡಿರುವ ಸಂಚಾರ ಸೂಚ್ಯಂಕದಲ್ಲಿ ಬೆಂಗಳೂರು ಎರಡನೇ ಸ್ಥಾನ ಪಡೆದಿದೆ. ಮೆಕ್ಸಿಕೋ ಸಿಟಿ ಮೊದಲನೇ ಸ್ಥಾನದಲ್ಲಿದೆ. ವಾಹನ ದಟ್ಟಣೆಯ ನಗರವಾಗಿ ಬೆಂಗಳೂರಿನಲ್ಲಿ ಸರಾಸರಿ ದಟ್ಟಣೆಯು 74.4ರಷ್ಟಿದ್ದು 2024ಕ್ಕೆ ಹೋಲಿಸಿದರೆ 2025ರಲ್ಲಿ 1.7ರಷ್ಟು ಹೆಚ್ಚಾಗಿದೆ. ವಾಹನಗಳು 15 ನಿಮಿಷಗಳಲ್ಲಿ ಸರಾಸರಿ 4.2 ಕಿಲೋಮೀಟರ್ ದೂರವನ್ನಷ್ಟೇ ಕ್ರಮಿಸುವ ಪರಿಸ್ಥಿತಿ ಇದೆ ಎಂದು ವರದಿ ಕೂಡ ತಿಳಿಸಿದೆ. ಭಾರತದ 6 ನಗರಗಳು ಜಾಗತಿಕವಾಗಿ ವಾಹನ ದಟ್ಟಣೆಗೆ ಕುಖ್ಯಾತಿ ಪಡೆದಿವೆ. ಪುಣೆ 71.1ರಷ್ಟು ದಟ್ಟಣೆಯೊಂದಿಗೆ ಸೂಚ್ಯಂಕದಲ್ಲಿ 5ನೇ ಸ್ಥಾನದಲ್ಲಿದೆ. ಮುಂಬೈ 63.2ರಷ್ಟು ದಟ್ಟಣೆಯೊಂದಿಗೆ 18ನೇ ಸ್ಥಾನ ಗಳಿಸಿದೆ. ದಿಲ್ಲಿ 60.2ರಷ್ಟು ದಟ್ಟಣೆ 32ನೇ ಸ್ಥಾನದಲ್ಲಿದೆ. ಕೋಲ್ಕತ್ತಾ 58.9% 29ನೇ ಸ್ಥಾನದಲ್ಲಿದೆ. ಜೈಪುರ 58.7% 30ನೇ ಸ್ಥಾನದಲ್ಲಿದೆ ಮತ್ತು ಚೆನ್ನೈ 58.6% 32ನೇ ಸ್ಥಾನದಲ್ಲಿದೆ. ಜನದಟ್ಟಣೆ ಹೊಂದಿದೆ ಎಂದು ವರದಿಯಲ್ಲಿ ಕೂಡ ಉಲ್ಲೇಖವಾಗಿದೆ. ಟ್ರಾಫಿಕ್ ಜಾಮ್ಗಾಗಿ ಬೆಂಗಳೂರಿನ ಕುಖ್ಯಾತಿ ಈಗ ಜಾಗತಿಕ ಮಟ್ಟಕ್ಕೂ ವಿಸ್ತರಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜಾಗತಿಕವಾಗಿ ಎರಡನೇ ಅತಿ ಹೆಚ್ಚು ವಾಹನ ದಟ್ಟಣೆಯ ನಗರವಾಗಿ ಹೊರಹೊಮ್ಮಿದೆ. ನೆದರ್ಲ್ಯಾಂಡ್ನ ಟಮ್ ರಸ್ತೆ ಬಿಡುಗಡೆ ಮಾಡಿರುವ ಸಂಚಾರ ಸೂಚ್ಯಂಕದಲ್ಲಿ ಬೆಂಗಳೂರು ಎರಡನೇ ಸ್ಥಾನ ಪಡೆದಿದೆ. ಮೆಕ್ಸಿಕೋ ಸಿಟಿ ಮೊದಲನೇ ಸ್ಥಾನದಲ್ಲಿದೆ. ವಾಹನ ದಟ್ಟಣೆಯ ನಗರವಾಗಿ ಬೆಂಗಳೂರಿನಲ್ಲಿ ಸರಾಸರಿ ದಟ್ಟಣೆಯು 74.4ರಷ್ಟಿದ್ದು 2024ಕ್ಕೆ ಹೋಲಿಸಿದರೆ 2025ರಲ್ಲಿ 1.7ರಷ್ಟು ಹೆಚ್ಚಾಗಿದೆ. ವಾಹನಗಳು 15 ನಿಮಿಷಗಳಲ್ಲಿ ಸರಾಸರಿ 4.2 ಕಿಲೋಮೀಟರ್ ದೂರವನ್ನಷ್ಟೇ ಕ್ರಮಿಸುವ ಪರಿಸ್ಥಿತಿ ಇದೆ ಎಂದು ವರದಿ ಕೂಡ ತಿಳಿಸಿದೆ. ಭಾರತದ 6 ನಗರಗಳು ಜಾಗತಿಕವಾಗಿ ವಾಹನ ದಟ್ಟಣೆಗೆ ಕುಖ್ಯಾತಿ ಪಡೆದಿವೆ. ಪುಣೆ 71.1ರಷ್ಟು ದಟ್ಟಣೆಯೊಂದಿಗೆ ಸೂಚ್ಯಂಕದಲ್ಲಿ 5ನೇ ಸ್ಥಾನದಲ್ಲಿದೆ. ಮುಂಬೈ 63.2ರಷ್ಟು ದಟ್ಟಣೆಯೊಂದಿಗೆ 18ನೇ ಸ್ಥಾನ ಗಳಿಸಿದೆ. ದಿಲ್ಲಿ 60.2ರಷ್ಟು ದಟ್ಟಣೆ 32ನೇ ಸ್ಥಾನದಲ್ಲಿದೆ. ಕೋಲ್ಕತ್ತಾ 58.9% 29ನೇ ಸ್ಥಾನದಲ್ಲಿದೆ. ಜೈಪುರ 58.7% 30ನೇ ಸ್ಥಾನದಲ್ಲಿದೆ ಮತ್ತು ಚೆನ್ನೈ 58.6% 32ನೇ ಸ್ಥಾನದಲ್ಲಿದೆ. ಜನದಟ್ಟಣೆ ಹೊಂದಿದೆ ಎಂದು ವರದಿಯಲ್ಲಿ ಕೂಡ ಉಲ್ಲೇಖವಾಗಿದೆ.